ಸೈಯದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸೈಯದ್ ಅವರೇ, ಇದು ಹೋಗಿ ಫೈನಲಿ ನಿಲ್ಲದೆ ಎಲ್ಲಿಗೆ? ಸರ್ ಇವಾಗದಲ್ಲ 2028ರ ಅಪಾಯನ ಏನಾದ್ರು ನೋಡ್ತಾ ಇದ್ದೀರಾ? ಇಲ್ಲ, ಇದೊಂದು ಕೇವಲ ದಾವಣಗೆರೆ ಒಂದು ಕ್ಷೇತ್ರದ ಸಮಸ್ಯೆ ಸರ್. ಇದು ವೈಯಕ್ತಿಕ ಏನು ಇವತ್ತಲ್ಲೇ ಜಬ್ಬಾರ್ ಇರ್ಬೋದು, ಸಿರಾಜ್ ಕೆಲವು ನಾಲ್ಕು ನಾಯಕರಲ್ಲಿದ್ದರೆ ಇದು ಇಷ್ಟೆಲ್ಲ ಪ್ರಭುಗಂಡ ಆಗ್ತಾ ಇದೆ. ಇದು ನಾಲ್ಕರಿಂದ ಅಂತ್ಯ ಆಗ್ತದೆ. ಇವತ್ತು ಏನಾಗಿದೆ ಅಂದರೆ ನಾಯಕರ ಬಗ್ಗೆ ಎತ್ಕಟ್ಟುವಂಥ ಕೆಲಸ ಆಗಿರ್ಬೋದು, ಸಮಾಜದ ಬಗ್ಗೆ ತಂದಿಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಮೊದಲಿನಿಂದ ಕೆಲಸನ ಹಲೋ ಕೆಲಸನ ನೀವು ನಾ ಕೇಳಿದಕ್ಕೆ ಉತ್ತರ ಕೊಡಿ. ಹಲೋ ಇವತ್ತು ಇವಾಗ ಎಲ್ಲ ಪಕ್ಷ ಅಂದ್ಕೊಳ್ಳೆ ಅವ್ರಿಗೆ ಜವಾಬ್ದಾರಿ ಇರ್ತೈತೆ. ಎಲ್ಲರೂ ಕೂಡ ಇವತ್ತು ಆ ಚುನಾವಣೆ ಮಾಡಿದ್ದಾರೆ, ತಮಗೆಲ್ಲ ತಾವು ನೋಡಿದ್ವಿ. ಅಲ್ಲಿ ಯಾರು ಬಂದಿದ್ದಾರೆ ಯಾರಿಲ್ಲ ಅಂತ ಎಲ್ಲ ಕೂಡ ಗಮನ ಇದೆ. AICC ವರದಿ ಇದೆ. ಅಭಿಷೇಕ್ ದತ್ತ ಇರ್ಬೋದು, ಸ್ವಲ್ಪ ಸುರ್ಜೇವಾಲ ಸಾಹೇಬ್ರು ಇರ್ಬೋದು, ಲೋಕಲ್ ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು, ನಮ್ಮ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಎಲ್ಲ ಸಚಿವರು ಇರ್ಬೋದು, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಇಲೆಕ್ಷನ್ ಚುನಾವಣೆ ನಡೆದಿದೆ. ಸರ್ವೇ ಸಾಮಾನ್ಯ ಬೈ ಎಲೆಕ್ಷನ್ ಎಲ್ಲ ಇಡೀ ಸರ್ಕಾರ ಇರ್ತೈತೆ. ಅಲ್ಲಿ ಯಾರೇನು ಕೆಲಸ ಮಾಡಿ ಯಾರಿಗೆ ಜವಾಬ್ದಾರಿ ಇರ್ತೈತೆ ಎಲ್ಲ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅವ್ರ ಬಗ್ಗೆ ಶಿಸ್ತು ಕ್ರಮ ತೊಗೊತಾರೆ. ಅದು ಪಕ್ಷದ ಆಂತರಿಕ ವಿಚಾರ, ಅದ್ರ ಬಗ್ಗೆ ಇರಲಿ. ಆದರೆ ಇವತ್ತು ಪಕ್ಷದ ಬಗ್ಗೆ ನೀವು ಪಕ್ಷದ ಡ್ಯಾಮೇಜ್ ಮಾಡುವಂಥ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರ್ದು. ಯಾಕಂದರೆ ಪಕ್ಷ ಬರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಸಮಾಜ ರಾಜಕಾರಣದಲ್ಲಿ ನಡೆಯೋದೇ ಅಲ್ವಾ? ವಿಶೇಷವಾಗಿ ಅಲ್ಪಸಂಖ್ಯಾತ ಯಾವುದೇ ಒಬ್ಬ ನಾಯಕನಿಗೆ ಆತನ ಪಕ್ಷದಿಂದ ತೊಂದರೆ ಆದರೆ ಆತನ ಸಮುದಾಯ ಬಂದು ನಿಂತ್ಕೊಳ್ಳುತ್ತೆ ಸರ್ ಬೆಂಬಲಕ್ಕೆ. ಮಠಾಧೀಶರು ಬರ್ತಾರೆ, ಸಮುದಾಯದ ಸಂಘಟನೆಗಳು ಬರ್ತವೆ. ಹಂಗೆ ಇವ್ರು ಮಾಡ್ತಿದಾರಪ್ಪ, ರೆಡಿ ಇರ್ತಾರ ಅವರು. ಮೊದಲೇ ಮಾಡಿದ್ರೆ ಟಿಕೆಟ್ ಇವತ್ತು ಎಲ್ಲ ನಾಯಕರು ಸೇರೇ ಕೇಳ್ತಾರೆ, ಅದು ಸಿಕ್ಕಿಲ್ಲ. ಪಕ್ಷದ ಪಾರಂಪರಿಕವಾಗಿ ಇವತ್ತು ಯಾರ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟಿದೆ. ಅದ್ರಲ್ಲಿ ಏನಿದೆ ಹೇಳ್ರಿ? ಇಲ್ಲಿ ಅಲ್ಲಿ ಯಾವ್ದಾರ ಸೀಟಿಗೆ MLA ಬಿಟ್ಟು ಕೊಟ್ಟಾರಿಲ್ಲ. ಮುಂದೆ ಇದೆ, ನಮಗೂ ಆಗಬೇಕಾಗಿದೆ ಸೀಟ್ ಹೆಚ್ಚಿಗೆ ಮಾಡೋಣ. ಆದರೆ ಇವತ್ತು ನಮ್ಮ ರಾಷ್ಟ್ರೀಯವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಅಲ್ಪಸಂಖ್ಯೆ ಎಲ್ಲ ಸಮಾಜದ ಜೊತೆ ಇವತ್ತು ಹಿಂದುಳಿದಿರ್ಬೋದು, ಎಲ್ಲ ದಲಿತರಿರ್ಬೋದು, ಇವತ್ತು ಅಲ್ಪಸಂಖ್ಯಾತರ ಪಕ್ಷ ಯಾವ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ನಾವು ಹಕ್ಕನ್ನು ನಾವು ಪಡಿಬೇಕಾಗೈತೆ. ನಾವೆಲ್ಲರೂ ಸೇರಿ ಇವತ್ತು ಸರ್ಕಾರ ತಂದಿದ್ದೇವೆ. ಈಗಾಗಲೇ ಸಮೀಪ 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಇದೆ. ನಮ್ಮ ಸಮಾಜದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇವತ್ತು ಭಾಳಷ್ಟು ಜ್ವಲಂತ ಸಮಸ್ಯೆ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಯಾವುದು ಕೂಡ ಕೆಲಸ. ನಾವು ಇವತ್ತು ಈ ಸರ್ಕಾರ ಬರಬೇಕಾದ್ರೆ ಯಾವ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀರಿ? ಬರೀ ಬಿಜೆಪಿ ಒಂಥರ ದೆವ್ವದ ತರ ತೋರಿಸಿ ನೀವು ಬಿಜೆಪಿ ಬಂದ್ಬಿಡುತ್ತೆ ನೋಡಿ, ಬಿಜೆಪಿ ಬಂದ್ಬಿಡುತ್ತೆ ನೋಡಿ ಅಂತ ಓಟ್ ಹಾಕ್ಸ್ಕೊಂಡು ಅಬ್ದುಲ್ ರಜಾಕ್ ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಅಬ್ದುಲ್ ರಜಾಕ್ ಒಂದ್ ನಿಮಿಷ. ಸೈಯದ್ ಅವರೇ ಒಂದ್ ನಿಮಿಷ ಬಂದೆ. ಎಲ್ಲರೂ ಸೇರಿ ಇವತ್ತು ಪಕ್ಷ ಕಟ್ಟಿದ್ದಾರೆ. ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಮೇಲೆ, ಇಬ್ಬರ ಮೇಲೆ ಆಕ್ಷನ್ ಆಯ್ತು. ನೆಕ್ಸ್ಟ್ ಸೈಯದ್ ಅವ್ರ ಒಂದೇ ನಿಮಿಷ. ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಮೇಲೆ ಆಕ್ಷನ್ ಆಯ್ತು ಸರ್. ಒಂದೇ ನಿಮಿಷ. ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಮೇಲೆ ಆಕ್ಷನ್ ಆಯ್ತು. ನೆಕ್ಸ್ಟ್ ಆಕ್ಷನ್ ಜಮೀರ್ ಮೇಲೆ ಅನ್ನೋ ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮಗಾರು ತಾಳ್ಮೆ ಇರಲಿ. ನೆಕ್ಸ್ಟ್ ಆಕ್ಷನ್ ಜಮೀರ್ ವಿರುದ್ಧ ಅನ್ನುವ ಮಾತಾಡೋದಕ್ಕೆ ಶುರುವಾಯಿತು. ಅದೇ ಟೈಮ್ಗೆ ಈಗ ಜೂನ್ನಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾ ಇದ್ದಾವೆ. ಜಮೀರ್ ಅಹಮದ್ ಮೇಲೆ ಆಕ್ಷನ್ ಆಗಬಾರ್ದು, ವಿಧಾನ ಪರಿಷತ್ತು ರಾಜ್ಯಸಭೆಯಲ್ಲಿ ಮುಸ್ಲಿಮರಿಗೆ ಒಂದಷ್ಟು ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡಲಾಗ್ತಾ ಇದೆ ಅಷ್ಟೇ. ನೀವೇನು ಪ್ರೆಸ್ ಮೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ನೋಡಿ. ಜಮೀರ್ ಅಹಮದ್ ಸೇಫ್ ಆಗಬೇಕು. ಜಬ್ಬಾರು, ನಜೀರ್ ಅಹಮದ್ ಮತ್ತೆ ಪಾರ್ಟಿ ಒಳಗೆ ಬರಬೇಕು. ಅದರ ಜೊತೆಗೆ ವಿಧಾನ ಪರಿಷತ್ತು ರಾಜ್ಯಸಭೆಯಲ್ಲಿ ಒಂದಷ್ಟು ಸ್ಥಾನ ಸಿಗಬೇಕು. ಇಷ್ಟೇ ಅಲ್ವಾ ಉದ್ದೇಶ? ಇಲ್ಲ ಇದಕ್ಕೆ ಇದು ಬಿಟ್ರೆ ಅಲ್ರಿ, ಇದು ಬಿಟ್ರೆ ಕಾಂಗ್ರೆಸ್ಗೆ ನೀವು ಬೇಕು, ನಿಮ್ಮ ಕಾಂಗ್ರೆಸ್ ಬೇಕು ಇಲ್ಲ. ಅದೇ ತುಂಬಾ ದೊಡ್ಡ ದಿಗ್ಭ್ರಮೆ ಇದೇನೆ. ದಿಗ್ಭ್ರಮೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಬೇಕು ಅಂತ ನಾನು ಮೊದಲೇ ಓಪನ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಕಾಂಗ್ರೆಸ್ಗೆ ಮುಸಲ್ಮಾನರು ಬೇಕು, ಆದ್ರೆ ನಮಗ್ ಕಾಂಗ್ರೆಸ್ ಬೇಡ ಸರ್. ವಿತಂಡವಾದಕರ ಟೈಮ್ ಯಾಕೆ ಕೊಡ್ತೀರಿ ಸರ್? ಪಕ್ಷದಲ್ಲಿ ನಾವು ಖುಷಿಯಾಗಿರ್ತೀವಿ ಸರ್. ಮುಸಲ್ಮಾನರು ಈ ರಾಜ್ಯದ ಸರ್, ಈ ರಾಜ್ಯದ ಮುಸಲ್ಮಾನರು ಬಹುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಲಾಸ್ಟ್ ಕಮೆಂಟ್ ನಾನು ತಮ್ಮದೇ ತಗೋತೀನಿ. ಇಬ್ರಾಹಿಂ ನಿಮಗೆ ಲಾಸ್ಟ್ ಕಮೆಂಟ್ ತಗೋತೀನಿ. ದೇಶದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರೋದು, ಮಿಕ್ಕಿದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇಲ್ಲ. ಅಲ್ಲಿ ಮುಸಲ್ಮಾನ ವಾಸಿಸ್ತಾ ಇಲ್ವಾ, ಬಾಳ್ತಾ ಇಲ್ವಾ? ಒಂದು ಕುಟುಂಬದ ಮುಂದೆ ಒಂದು ಸಮುದಾಯ ಬಗ್ಬೇಕು ಅಂದ್ರೆ ನಮ್ಮಲ್ಲಿ ಸ್ವಾಭಿಮಾನ ಇಲ್ವಾ? ಎಲ್ಲ ನಮ್ಮ ನಾಯಕರು ಎಲ್ಲರೂ ಸೇರಿ ಹೋಗ್ಬಿಟ್ಟು ಕೇಳಿದಾಗ ಅದು ಪಕ್ಷ ಅವ್ರಿಗೆ ಗೌರವಿಸ್ಬಿಟ್ಟು ಎಲ್ಲರೂ ಬಂದು ಕೇಳಿದಿರಲ್ಲ, ಆಯ್ತು ಅಂತ. ವಿನೇಬಿಲಿಟಿ ಇಸ್ ದ ಫ್ಯಾಕ್ಟರ್. ಅಂದ್ರೆ ಒಂದು ಸಿಟ್ಟಿಂಗ್ ಮಿನಿಸ್ಟರ್ ಕೊಡ್ರಿ ನೀವು,
ಹೇಗೆ ಶಿಗಾವ್ನಲ್ಲಿ ನಾನು ಯಾಸೀರ್ ಪಠಾಣ್ಗೆ ಗೆಲ್ಲಿಸ್ಕೊಂಡು ಬಂದು ಅದೇ ತರ ಗೆಲ್ಲಿಸ್ಕೊಂಡ್ ಬರ್ತೀನಿ. ಇಲ್ಲಾಂದ್ರೆ ಯಾಸೀರ್ ಪಠಾಣ್ ಗೆಲ್ಲಲಿಕ್ಕೆ ಸಹಾಯ ಮಾಡೋರೆ. ಸುಮ್ಮನೆ ನೀವು ಒಬ್ಬರೇ ಗೆಲ್ಸ್ಕೊಂಡ್ ಬಂದು ಹೇಳ್ಬಾರ್ದು. ನಾವೆಲ್ಲರೂ ಕೆಲಸ ಮಾಡ್ತೀವಿ. ಸುಮ್ಮನೆ ಜಮೀರ್ ಅಹ್ಮದ್ ಚಾಲೆಂಜ್ ಬಗ್ಗೆ ಹೇಳ್ತಾ ಇರೋದು ಸರ್, ಏನೇನು ಹೇಳಕ್ ಹೋಗ್ಬಾರ್ದು. ಇಬ್ರಾಹಿಂ ಅವರೇ, ನನಗೆ ಕಾಣಿಸ್ತಾ ಇರೋದು ಇಮಿಡಿಯೇಟ್ ಅಜೆಂಡಾ ಅಷ್ಟು ಕಾಣಿಸ್ತಾ ಇದೆ ಸರ್. ಅಬ್ದುಲ್ ಜಬ್ಬಾರ್ ಮತ್ತು ಒಳಗೆ ವಾಪಸ್ ಪಾರ್ಟಿ ಒಳಗೆ ಬರಬೇಕು, ನಜೀರ್ ಅಹಮದ್ ಅವರಿಗೆ ಆ ಸ್ಥಾನ ಮತ್ತು ಸಿಗಬೇಕು, ಜಮೀರ್ ಅಹಮದ್ ಖಾನ್ ಸೇಫ್ ಆಗಬೇಕು, ವಿಧಾನ ಪರಿಷತ್ತು ರಾಜ್ಯಸಭೆ ಸ್ಥಾನಗಳು ಬೇಕು ಸರ್. ಅಷ್ಟಕ್ಕಾಗಿ ಅಜೆಂಡಾ ಏನಿದೆ ಗೊತ್ತಿಲ್ಲ ನಮಗೆ. ಇವರು ಇಡೀ ಸಮಾಜ ಅಲ್ಲ. ಕರೆಕ್ಟ್. ನಾವು ಮುಸ್ಲಿಂ ಸಮಾಜದವರೇ, ನಮಗೆ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ಸಿಗೆ ನಾವು ಬೇಕು. ನಮ್ಮ ಪರಿಸ್ಥಿತಿಗಳು ಯು ಪಿನಲ್ಲಿ ಏನಿದೆ, ಬುಲ್ಡೇಜರ್ ಬಂದು ಎಲ್ಲೂ ಹೊಡೆದಿಲ್ಲ. ಬೆಂಗಳೂರಲ್ಲಿ ಬುಲ್ಡೋಜರ್ ಅದಕ್ಕೆ ಕಾರಣಗಳಿದೆ, ಅದಕ್ಕೆ ಕಾರಣಗಳಿದ್ದಾವೆ. ಅದಕ್ಕೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಪರಿಹಾರ ಕೊಟ್ಟಿದ್ದಾರೆ. ವಸತಿ ಸಚಿವರು ಆಗಿದೆ. ನೀವು ಯಾವುದೋ ಒಂದು ಘಟನೆ ಇಟ್ಕೊಂಡು ಸಾವಿರಾರು ಘಟನೆಗಳನ್ನು ನೀವು ಕೊಡಬಾರ್ದು. ಪರಿಸ್ಥಿತಿ ಏನಿದೆ, ಮಸೂತಿ ಹೊಡೆದ್ರು, ಅಲ್ಲೇನಿದ್ದಾವೆ ಕಾಂಗ್ರೆಸ್ ಪಕ್ಷ, ಎಲ್ಲೆಲ್ಲಿ ಸೆಕ್ಯುಲರ್ ಪಕ್ಷಗಳಿದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನಗಳು ಹೈಕಮಾಂಡ್ ಮಾಡ್ತವೆ. ತಿದ್ದುಪಡಿಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಜೊತೆಗೆ ಹೇಳ್ತಾ ಇದ್ದೀನಿ, ಪ್ರಜಾತಂತ್ರ ವ್ಯವಸ್ಥೆ ಸದೃಢಗೊಳಿಸಬೇಕಂದ್ರೆ ಎಲ್ಲರನ್ನೂ ಕನ್ಸಿಡರ್ ಮಾಡ್ತೇವೆ. ಅವರ ವಿಚಾರಧಾರೆಗಳು, ಅಲ್ಪಸಂಖ್ಯಾತರ ಭಾವನೆಗಳಿಗೆ ಕಾಂಗ್ರೆಸ್ ಪಕ್ಷ ಗೌರವ ಕೊಡ್ತದೆ. ಜಲ್ದಿ ಕೊಡಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ವಿಚಾರ ಹೇಳ್ತೇನೆ. ಮಾಡಬಾರ್ದು. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋದು, ಪೊಲಿಟಿಕಲ್ ಬಾಟಮ್ ಲೈನ್ ಏನು ಅಂದ್ರೆ ಪೊಲಿಟಿಕಲ್ ಬಾಟಮ್ ಲೈನ್ ಏನು ಅಂದರೆ ಕಾಂಗ್ರೆಸ್ಗೆ ಯಾವಾಗ BJP ಹೆದರಿಕೆ ಇರುತ್ತೋ ಅವಾಗ ಭಾಳ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಯಾವಾಗ ಅತಿಯಾದ ಗೆಲುವು ಶುರು ಆಗುತ್ತೋ, 89ರಿಂದ 170ರಿಂದ 30 ಬಂದಿದ್ದು ಕಾಂಗ್ರೆಸ್ ನೆನಪಾರಿದೆ ಅಂತ ಅನ್ಸುತ್ತೆ. 2.5 ವರ್ಷದಿಂದ ಬರೀ ಜಗಳದಲ್ಲೇ ನಿರತರಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.